ಚೈನ್ ಸ್ಪ್ರೇನ ಚೈನ್ ಕ್ಲೀನರ್ನ ಓದಿಲ್ದಿರಂಗೆ ಚೈನ್ ಆಯಿಲ್ ಲೂಬ್ ಅಂತ ಅಂದ್ಕೊಂಡು ಗಾಡಿ ಹೊಡಿತಾ ಬಿದ್ದವ್ರೆ. ಸೂಪರ್, ಕಂಗ್ರ್ಯಾಚುಲೇಷನ್. ಅದ ಅಲ್ಲಿ ಕಲ್ಲೈತಂತೆ, ಹುಷಾರ ನೋಡ್ಕೊಂಡು ಹೋಗಿ. ಇಳಿಸ್ಬೋದು ಇಳಿಸ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು MD ಕ್ರಿಯೇಷನ್ಸ್. ನಿಮಗೆಲ್ಲ ಒಂದು ಚಿಕ್ಕ ಅಪ್ಡೇಟು. ಈ ಪೇಜಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಗಿದೆ. ಲಾಸ್ಟ್ ವೀಡಿಯೋ ಅಂದರೆ 2025 ಆಗಸ್ಟು ಲಡಾಖ್ ಟ್ರಿಪ್ ಹೋಗಿದ್ದೆ, ಅಪ್ಲೋಡ್ ಮಾಡಿದ್ದು ಲಾಸ್ಟು. ಅದಾದಮೇಲೆ ಪರ್ಸ್ನಲ್ ಲೈಫು, ಪ್ರೊಫೆಷನಲ್ ವರ್ಕು ಎಲ್ಲ ತುಂಬ ಬ್ಯುಸಿ ಆಗಿಬಿಟ್ವಿ. ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಟ್ ಫೈನಲಿ ವಿ ಆರ್ ಬ್ಯಾಕ್. ಸೊ ಈ ರೈಡ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ನಿಮಗೆ ಗೊತ್ತಿದೆ, ಮಾನ್ಸೂನ್ ಸೀಸನ್ನು ಸ್ಟಾರ್ಟ್ ಆಗಿದೆ. ಹಸಿರು ಫುಲ್ಲು ಪೀಕಲ್ಲಿದೆ ಎಲ್ಲ ಕಡೆ. ಅದಕ್ಕೆ ನಮ್ಮ ಬಂಡಿ ಬ್ರಹ್ಮಾಂಡ ಟೀಮು ಒಂದು ಆಸಮ್ ಸಕಲೇಶ್ಪುರ ಆಫ್ ರೋಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ರೈಡಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಯಾವುದೇ ರೈಡ್ ಮಾಡಿದ್ರು ಅಲ್ಲಿ ಅಡ್ವೆಂಚರ್ ಇದೆ, ಮಡ್ ಟ್ರಯಲ್ಸ್ ಇರುತ್ತೆ, ರೈನ್ ಇರುತ್ತೆ, ಫನ್ ಇರುತ್ತೆ, ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸಸ್ಸು. ಅದೇ ಥರ ಈ ರೈಡಲ್ಲೂ ನಿಮಗೆ ಫುಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಹಾಗಿದ್ರೆ ಲೇಟ್ ಮಾಡಬೇಡಿ, ವಿಡಿಯೋ ಕಂಪ್ಲೀಟ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಸೊ ಇವತ್ತು ಈ ರೈಡಲ್ಲಿ ಜಾಯ್ನ್ ಆಗ್ತಾರೋರು ಯಾರು ಅಂದರೆ ನಮ್ಮ ಗೋ ಉದಯ್ ಗೋ ಮತ್ತು ನಮ್ಮ ಮಿಸ್ಟರ್ ಸಹ. ಅದೇ ಥರ ವಸಂತ್ ಅವರು ಚೆನ್ನೈಯಿಂದ ಬಂದಿದ್ದಾರೆ. ಅವ್ರು ಆಲ್ರೆಡಿ ಬಂದು 2 ಡೇಸ್ ಆಗಿದೆ. ಆದರೂ ನಮ್ಮ ಒಂದು ಬೇರೆ ಬೇರೆ ಪ್ಲ್ಯಾನ್ಸ್ ಇರೋದ್ರಿಂದ ನಾವು 2 ಡೇಸ್ನ ಒಂದು ಸ್ವಲ್ಪ ರೈಡ್ನ ಪೋಸ್ಟ್ಪೋನ್ ಮಾಡಿದ್ರಿ. ಸೊ ಅವರು ಜಾಯ್ನ್ ಆಗಿದ್ದಾರೆ. ಸೊ ಈ ರೈಡ್ ಅಂತೂ ತುಂಬ ಸಖತ್ತಾಗಿರುತ್ತೆ. ವೈ ಬಿಕಾಸ್ ಅಂತಂದರೆ ನಮ್ಮ ಗೋ ಉದಯ್ ಗೋ ಮತ್ತು ವಸಂತ್ ಅವರು ಇದು ಫಸ್ಟ್ ಟೈಮ್ ಆಫ್ ರೋಡ್ ಮಾಡ್ತಿರೋದು. ಲಡಾಖಲ್ಲಿ ನಾವು ಮಾಡಿದ್ವಿ, ಬಟ್ ಆದರೆ ಅದೆಲ್ಲ ಬಂದು ಬೇರೆ ಟೆರೈನು. ಬಟ್ ಈಗ ಹೋಗ್ತಾ ಇರೋದು ರೈನ್ ಆಗಿರೋದ್ರಿಂದ ಇಲ್ಲಿ ವೆಟ್ ಟೆರೈನ್ ಇರುತ್ತೆ. ಸೊ ಇಲ್ಲಿ ಅವ್ರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ನೋಡೋಕ್ಕೆ ನನಗೆ ತುಂಬ ಕುತೂಹಲ ಇದೆ, ಒಂಥರ ಕ್ಯೂರಿಯಾಸಿಟಿ ಆಗಿದ್ದೀನಿ. ಸೊ ಒಳ್ಳೆ ಫನ್ ಮಾಡ್ಬೋದು ಅಂತ ನನಗೆ ತುಂಬ ಅನ್ನಿಸ್ತಿದೆ ಪರ್ಸ್ನಲಿ. ಸೊ ನೋಡೋಣ. ಆ್ಯಂಡ್ ನೆಲಮಂಗಲ ಹಾಸನ್ ರೋಡ್ ಬಂದಾಗೆಲ್ಲ ನಂದು ಇದು ರೋಟೀನು. ನಮ್ಮ ಬಾಸು ಆಂಜನೇಯನ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು, ನಮ್ಮ ರೈಡು ಹೋಗಿ ಬರೋ ಗಡ್ಡ ನಮ್ಮನ್ನು ನೀವೇ ಕಾಪಾಡಬೇಕು ಅಂತ ಒಂದು ಬೇಡ್ಕೊಂಡು, ಸೊ ಅಲ್ಲಿಂದ ಮುಂದೆ ಹೋಗೋದೇ ನನ್ನ ರೋಟೀನು. ಅದು ನನಗೆ ಯಾವಾಗ ಅಭ್ಯಾಸ ಆಗಿಬಿಟ್ಟಿದೆ. ಅದೇನೋ ಒಂಥರ ನಂಬಿಕೆ. ಸೊ ಇಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಟೈಮ್ ಅದನ್ನು ನೋಡಿ ಮುಗ್ಕೊಂಡು ಹೋದರೆ ಒಂಥರ ನೆಮ್ಮದಿ, ಹೋಗಿ ಬರ್ತೀವಿ ಇನ್ನೂ ಚೆನ್ನಾಗಿ ಅನ್ನೋ ಥರ. ಏನೋ ಹೇಳಕ್ ಬರ್ತಾ ಇದ್ರೆ ನಮ್ಮ ಹುಡುಗರು ಚೈನ್ ಸ್ಪ್ರೇನ ಚೈನ್ ಕ್ಲೀನರ್ನ ಓದಿಲ್ದಿರಂಗೆ ಚೈನ್ ಆಯಿಲ್ ಲೂಬ್ ಅಂತ ಅಂದ್ಕೊಂಡು ಗಾಡಿ ಹೊಡಿತಾ ಬಿದ್ದವ್ರೆ. ಅದಕ್ಕೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ಸ್ಪ್ರೇನ ಕ್ಲೀನರ್ನ ಓದಿಲ್ದಂಗೆ ಎಲ್ಲ ಗಾಡಿಗಳಿಗೂ ಚೈನ್ ಕ್ಲೀನ್ ನೋಡಿದವ್ರೆ. ಹೋಗಕ್ಕೆ ಇವಾಗ ಯಾವ ಗಾಡಿಗೂ ಲೂಬ್ ಇಲ್ಲ, 2 ಗಾಡಿ ಹೊಡೆದವ್ರೆ. ಅದೆಲ್ಲ ನಂಗೆ ಗ್ರೀಸ್ ಪ್ಯಾಕೆಟ್ ಈ ರೈಡಲ್ಲಿ ನಾವು ಒಂದು 3 ಆಫ್ ರೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಗವಿ ಬೆಟ್ಟ. ಲಾಸ್ಟ್ ಟೈಮು ಬಿಫೋರ್ ಲಡಾಖು ನಾನು ಗವಿ ಬೆಟ್ಟ ಮಾಡಿದ್ದೆ, ತುಂಬ ಮಜವಾಗಿತ್ತು ಹೆವಿ ರೈನಲ್ಲಿ. ಸೊ ಈ ಸರಿನೂ ಗವಿ ಬೆಟ್ಟನ ನಾವು ಫಸ್ಟ್ ಇಟ್ಕೊಂಡಿದ್ವಿ. ಗವಿ ಬೆಟ್ಟ ಹೋಗಬೇಕು ಅಂತಂದರೆ ನೀವೇನು ಹಾಸನ್ಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಚನ್ನರಾಯಪಟ್ಟಣದಿಂದ ಡೈವರ್ಷನ್ ತೊಗೊಂಡು ಥ್ರೂ ಹೊಳೆನರಸೀಪುರ ಹೋದರೆ ನಿಮಗೆ ತುಂಬ ಹತ್ತಿರ ಆಗುತ್ತೆ ಬೆಂಗಳೂರಿಂದ ಬರೋರಿಗೆ. ಸೊ ಹಾಸನ್ಗೆ ಹೋಗಿ ನೀವು ಹಾಸನಿಂದ ಬರೋಕ್ಕಿಂತ ಇದು ನಿಮಗೆ ಬೆಸ್ಟ್ ರೋಡ್ ಆಗುತ್ತೆ. ಮತ್ತು ಅದೇ ರೀತಿ ಹಳ್ಳಿ ರೋಡ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಸುಮ್ಮನೆ ಹೈವೇಲಿ ಹೋಗೋಕ್ಕಿಂತ ಈ ಥರ ರೋಡಲ್ಲಿ ಹೋಗೋದು ಇನ್ನೂ ಮಜಾ ಕೊಡುತ್ತೆ. ಸೊ ಇದು ಏರೂರು ಗವಿಬೆಟ್ಟ ಜೀಪ್ ಪಾಯಿಂಟು. ಇಲ್ಲಿಂದ ಜೀಪಲ್ಲಿ ಹೋಗಬೇಕು ಅಂದ್ಕೊಂಡವ್ರು ಆರಾಮಾಗಿ ಜೀಪಾಗಿ ಹೋಗ್ಬೋದು. ಆ್ಯಂಡ್ ಬೈಕಲ್ಲಿ ರೈಡ್ ಮಾಡಬೇಕು ಅಂದವ್ರು ಬೈಕಲ್ಲಿ ರೈಡ್ ಮಾಡ್ಬೋದು. ಸೊ ಇಲ್ಲಿಂದ ನಮ್ಮ ಪ್ರಾಪರ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ನಾವು ಹಂಗೆ ಸ್ಟ್ರೈಟ್ ಹೋಗಿದ್ರೆ ಆ್ಯಕ್ಚುಲಿ ಇಲ್ಲಿಂದ ನೀವು ರೈಟ್ ತೊಗೊಂಡು ಹೋಗಬೇಕು. ಸೊ ರೈಟು ಆಫ್ ರೋಡ್ಗೆ ರೂಟು.
ಸೊ ಸ್ಟ್ರೈಟ್ ಹೋದರೆ ಯಾವ್ದಾನ ಊರಿಗೆ ಹೋಗ್ಬಿಡ್ತೀರಾ. ಲಾಸ್ಟ್ ಸರಿ ನಾವು ಒಂದು ಸ್ವಲ್ಪ ದೂರ ಹೋಗಿ ಬಂದ್ವಿ. ಸೊ ಇಲ್ಲಿಂದ ರೈಡ್ ಸ್ಟಾರ್ಟ್ ಆಗಿದೆ, ನೋಡೋಣ ಹೇಗಾಗುತ್ತೆ, ಹೇಗೆ ಹೋಗುತ್ತೆ ರೈಡು ಅಂತ. ಲೆಟ್ಸ್ ಸ್ಟಾರ್ಟ್ ದ ಆಫ್ ರೋಡ್. ಹಂಗೋ ಹೆಂಗೋ ವ್ಯೂ ಪಾಯಿಂಟ್ ಅಂತ ನಮಿಸ್ಬಿಟ್ರ, ನಂಬಿಲ್ಲಲ್ಲ. ಗವಿ ಬೆಟ್ಟ ಇನ್ನ ಅಲ್ಲಿದೆ ಅವರು. ಕಮಾನ್ ಕಮಾನ್, ಸೂಪರ್, ಕಂಗ್ರ್ಯಾಚುಲೇಷನ್. ಅದೇ ಅಲ್ಲೋಗವ್ರೆ, ಅಲ್ಲೇನಕ್ಕೆ ಹೋಗಿದ್ದೀರಾ? ಅಲ್ಲಡೆ ಹಾ ಇಲ್ಲಿಲ್ವಾ ದಾರಿ ಇಲ್ವಾ? ಇಲ್ಲಿ ಇದು ದಾರಿ ತಾನೇ ಇದು, ಅಲ್ಲೇನಕ್ಕೆ ಹೋಗಿದ್ರಿ? ಹಾ ರೆಕಾರ್ಡ್ ಇರ್ಗೆ ಇರ್ಗೆ. ಅಲ್ಲ ಇದೆಲ್ಲ ಏನಾಗಲ್ಲ. ಅಲ್ಲ ಇವರು ನಿಂತ್ಕೊಂಡು ಸಯ್ಯೋ ಅಂತ ಹೋಗೋಣ ಅಲ್ಲ ಬ್ರೋ ನಿಂತ್ಕೊಂಬಂದಿದ್ದು ತಪ್ಪಲ್ಲ, ಬಟ್ ಆದ್ರೆ ಅಲ್ಲೋಗಿದ್ದು ತಪ್ಪು, ಇಲ್ಲಿ ಬರ್ಬೇಕಾಗಿತ್ತು ನೀವು. ಅಯ್ಯಯ್ಯೋ ಅನ್ಯಾಯ. ಎಲ್ಲೇ ಒಂದು ವಿಕ್ಟ್ರಿ ಸಿಂಬಲ್ ತೋರಿಸಿ ಬ್ರೋ, ವಿಕ್ಟ್ರಿ ಸಿಂಬಲ್ ಒಂದು ತೋರಿಸಿ ಬ್ರೋ. ಏನಾಗಲ್ಲ ಏನಾಗಲ್ಲ. ರೆಕಾರ್ಡೇ ಆವ್ಲೆ. ಕಲ್ಲು ಕಲ್ಲು ಕಲ್ಲು, ಯಾವತ್ತು ಕಲ್ ಮೇಲೆ ತಗೊಳ್ಳಿ. ಓಕೆ, ಕ್ಲಚ್ ಬಿಡಿಂಗೆ ಕ್ಲಚ್ ಬಿಡಿಂಗೆ ಕ್ಲಚ್ ಬಿಡಿಂಗೆ ಕ್ಲಚ್ ಬಿಡಿಂಗೆ. ಓಕೆ 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 ಹೇಳ್ಸ್ಬೋದು. ಇಳಿಸ್ಬೋದು ಇಳಿಸ್ಬೋದು.
ಆಫ್ ಕ್ಲಚ್ ರೈಸ್ ಇದೆ ಬಟ್ ಆದರೆ ಇದು ಮೇನ್ ಅಲ್ಲ, ಮೇನ್ ಅಲ್ಲಿದೆ ಆ ಕಡೆ. ಸೊ ಹಂಗೆ ಒಂದ್ಸರಿ ವ್ಯೂ ನೋಡಿ ಹೇಗಿದೆ ಅಂತ ಅಕ್ಕಪಕ್ಕ. ನನಗೆ ಈ ನೇಚರ್ ನೋಡಿದ್ರೆ ಯಾಕೆ ಇಷ್ಟೊಂದು ಪ್ರೀತಿ ಅಂತಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವಾಗ ಬೇಕಾದ್ರೂ ಮೋಸ ಮಾಡ್ಬೋದು, ಇಲ್ಲ ಪ್ರೀತಿಯಿಂದ ಆಗಲಿ, ಅಂತಸ್ತಿಂದ ಆಗಲಿ, ಇಲ್ಲ ಅಂತಂದರೆ ಪವರಿಂದ ಆಗಲಿ. ಬಟ್ ಆದರೆ ನಮಗೆ ಮೋಸ ಮಾಡದೇ ಇರೋವಂಥ ಒಂದೇ ಒಂದು ಅಂದರೆ ಈ ಪ್ರಕೃತಿ. ಇದು ಯಾವತ್ತೂ ನಮ್ಮಿಂದ ಏನೂ ಕೇಳಿಲ್ಲ, ಹಾಗೆ ನಮಗೇನು ಕೊಡಿ ಅಂತಲೂ ಹೇಳಿಲ್ಲ. ಬಟ್ ಆದರೆ ನಮಗಿನ್ನೂ ಅಪಾರವಾಗಿ ಕೊಟ್ಟಿದೆ. ಬಟ್ ಆದರೆ ಇದನ್ನು ನಾವು ನೀಟಾಗಿ ಕಾಪಾಡ್ತಲ್ಲ ಅನ್ನೋ ಒಂದು ಕನ್ಸರ್ನ್ ನನಗಿದೆ. ನೇಚರ್ ಎಲ್ಲೇ ಕಳೆದ್ರು ಇಲ್ಲ ನೇಚರ್ ಎಲ್ಲೇ ಇದ್ರೂ ನಾನು ಹೋಗಕ್ಕೆ ರೆಡಿ. ಯಾಕೆ ಅಂತಂದರೆ ಮನುಷ್ಯನಿಗಿಂತ ಪ್ರಕೃತಿನ ತುಂಬ ನಂಬೋನು ನಾನು. ನಿಮ್ಗೆ ನಾನು ಹೇಳೋದು ಒಂದೇ, ಆದಷ್ಟು ನಿಮ್ಗೆ ಟೈಮ್ ಸಿಕ್ಕಿದಾಗ ಈ ಸಿಟಿ ಮತ್ತು ಈ ಟ್ರಾಫಿಕ್ಕು ಅದು ಬಿಟ್ಟು ನಮಗೆ ಕೆಟ್ಟದ್ದು ಬಯಸೋವಂಥ ಜನಗಳು ಇವನ್ನೆಲ್ಲ ಬಿಟ್ಟು ಸ್ವಲ್ಪ ನೇಚರ್ ಕಡೆ ಹೋಗಿ. ಯಾಕಂದರೆ ಒಳ್ಳೆ ಥಾಟ್ಸು ಪಾಸಿಟಿವ್ ಥಿಂಗ್ಸ್ ಬರೋದು ನೇಚರಿಂದನೇ. ಗವಿ ಬೆಟ್ಟ ಟಾಪ್ ಬಂದಿದ್ದೀವಿ, ನೋಡ್ಬೋದು. ಮಳೆ ಬೇರೆ ಬೀಳ್ತಾ ಇದೆ. ಸೊ ಎಲ್ಲರದು ಬೈಕಲ್ಲಿದೆ. ಸೊ ಇಷ್ಟೊತ್ತು ಗವಿ ಬೆಟ್ಟ ಟಾಪು ಬಂದಿದ್ದು ತುಂಬ ಥ್ರಿಲ್ ಅನ್ನಿಸ್ತು. ಇವಾಗ ಇಳಿಯೋದು ಅಷ್ಟೇ ಟಫ್ ಆಗಿದೆ. ನೋಡೋಣ ಇಳಿಯೋದು ಹೇಗೆ. ನಮ್ಮ ಉದಯಪುರ ಆಲ್ರೆಡಿ ಒಂದು ಡೈ ಹಾಕಿದ್ರೆ ಸ್ಟಾರ್ಟಿಂಗಲ್ಲೇ. ಸೊ ಇವಾಗ ಹಿಂದೆ ಲಾಸ್ಟಲ್ಲಿ ಬಿಟ್ಟಿದ್ರೆ ಎದ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಟ್ರು ಅವರು. ಸೊ ಅದರಿಂದ ಈಗ ಇಳಿಬೇಕಾದ್ರೆ ಕಂಪ್ಲೀಟ್ ಆಗಿದೆ. ಅಲ್ಲಿ ಇಳಿಬೇಕು ನಾವೀಗ. ಇಳ್ಕೊಂಡು ಕರೆಕ್ಟಾಗಿ ಹೋಗ್ತೀವಿ. ಇದು ಆಗಿತ್ತು ಗವಿ ಬೆಟ್ಟ ಎಪಿಸೋಡ್. ಸೊ ಎಲ್ಲರಿಗೂ ಬಾಯ್. ಏನೋ ಹೇಳ್ತೀರಾ? ಬಾಯ್ ತುಂಬ ಬಂದಿದೆ. ಬಾಯ್.